ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ನಿಲ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ಯಾವ ಒಂದು ಸಿನಿಮಾದ ಒಂದು ಟ್ರೈಲರ್ ನ ರಿವ್ಯೂ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ತಡ ಮಾಡಕ್ ಹೋಗಲ್ಲ. ಇವತ್ತಿನ ಮ್ಯಾಟರ್ ತುಂಬಾ ಸಿಂಪಲ್ ಆಗಿರೋದ್ರಿಂದ ಬೇಗನೆ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಂಗೇನೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಾನು ಯಾವ ಪಿಕ್ಚರ್ ಅಂತಂದ್ರೆ ಸ್ನೇಹಿತರೆ, ಇದು ಅಜಯ್ ರಾವ್ರ ಒಂದು ಕಾಮಿಡಿ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಒಂದು ಒಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ. ಆ ಒಂದು ಸಿನಿಮಾದ ಟ್ರೈಲರ್ ನ ಇವತ್ತು ತಾನೇ ರಿಲೀಸ್ ಮಾಡಿದ್ರು. ಅದನ್ನ ನೋಡ್ಕೊಂಬಂದ್ಮೇಲೆ ನನಗೆ ಏನ್ ಅನ್ಸ್ತು ಅಂತ ಒಂದು ರಿವ್ಯೂ ಅಂತ ಬಂದಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ಸಿನಿಮಾ ಬಂದ್ಬಿಟ್ಟು 1970ರ ಒಂದು ಹಳೆ ಮೈಸೂರಿನ ಒಂದು ಕಾಮಿಡಿ ಚಿತ್ರ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿದೆ. ಒಂದು ಟ್ರೈಲರ್ ನ ನೋಡಿದ್ಮೇಲೆ ನನಗೇನ್ ಅನ್ಸ್ತು ಅಂದ್ರೆ ಇದು ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಈಗ ಇದು ಬೇಕಿತ್ತು, ಬಟ್ ಇಷ್ಟು ಚೆನ್ನಾಗಿ ಒಂದು ವಿಭಿನ್ನವಾದಂತದ್ದು ಸ್ವಲ್ಪ ಸೀರಿಯಸ್ನೆಸ್ ಇರುವ ಕಾಮಿಡಿನ ಒಂದು ತಗೊಂಡ್ಬಂದಿದ್ರೆ ಈ ಸಿನಿಮಾದಲ್ಲಿ. ವಿತ್ ಲವ್ ಸ್ಟೋರಿ, ವಿತ್ ಹಸ್ಬೆಂಡ್ ಲವ್ ಸ್ಟೋರಿ. ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾರ್ಯಾರು ಈ ಸಿನಿಮಾ ಇನ್ನು ಯಾವಾಗ ರಿಲೀಸ್ ಅಂತಂದ್ರೆ ಸ್ನೇಹಿತರೆ, ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಏನು ಅಂತಂತಂದ್ರೆ, ಈ ಸಿನಿಮಾದ ನಟರಾಗಿ ಬಂದ್ಬಿಟ್ಟು ಈ ಸಿನಿಮಾದ ಹೀರೋ ಆಗಿ ಅಜಯ್ ರಾವ್ ಅವರು ನಟಿಸ್ತಿದ್ದಾರೆ. ಹೀರೋಯಿನ್ ಆಗಿ ಮಿಶಾ ನರಂಗ ಅವರು ನಟಿಸ್ತಿದ್ದಾರೆ. ಮತ್ತೆ ಈ ಚಿತ್ರದ ನಿರ್ದೇಶನವನ್ನ ಮಂಜು ಸ್ವರಾಜ್ ಅವ್ರನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಒಂದು ಹಳೆ ಒಂದು ಲವ್ ಸ್ಟೋರಿನ ಯಾವ ತರ ಒಂದು ತೋರಿಸ್ತಾರೆ ಅನ್ನೋದ್ರ ಮುಖಾಂತರ ತೋರಿಸ್ತಾರೆ ಮೂವಿ. ಇದು ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಇದು ಒಂದು ಗಂಡ ಹೆಂಡತಿ ಮಧ್ಯೆ ನಡೆಯುವಂತ ಒಂದು ಕಾಮಿಡಿ ವಿತ್ ಅಲ್ಟಿಮೇಟ್ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಇವತ್ತೆಲ್ಲ ಒಂದು ಕಾಮಿಡಿ ಸ್ಟೈಲ್ಸ್ ಗಂಡ ಹೆಂಡತಿ ಮೇಲೆ ನಿಂತಿರೋದ್ರಿಂದ ಹಾಗಾಗಿನೇ ತುಂಬಾ ಒಂದು ವಿಭಿನ್ನವಾದಂತ ಯೋಚನೆ ಮಾಡಿ ಈ ಸಿನಿಮಾನ ಮಾಡಿದ್ರ ಸ್ನೇಹಿತರೆ. ನನಗೆ ಈ ಟ್ರೈಲರ್ ನ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಒಂದು ಟ್ರೈಲರ್ ನ ಸಿನಿಮಾ ನೋಡ್ಲೇಬೇಕು ಅನಿಸ್ತದೆ, ಅಷ್ಟ್ ಚೆನ್ನಾಗಿದೆ. ಇನ್ನು ಯಾರ ಟ್ರೈಲರ್ ನೋಡಿದ್ರು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ಹೋಗಿ ಟ್ರೈಲರ್ ನ ನೋಡ್ಕೊಂಡ್ ಬನ್ನಿ. ತುಂಬಾ ಚೆನ್ನಾಗಿದೆ ಒಂದು ಕಾಮಿಡಿ ಸಿನಿಮಾ ಇದು. ಯಾಕಂದ್ರೆ ಒಂದು ಕಾಮಿಡಿ ಅಂತಂದ್ರೆ ಆಲ್ಮೋಸ್ಟ್ ನಮಗೆ ಇಷ್ಟ ಆಗದೆ ಈ ತರದ ಮೂವಿಗಳು. ಸೀರಿಯಸ್ನೆಸ್ ಬರ್ತವೆ ಸ್ನೇಹಿತರೆ. ಬಟ್ ಅದ್ರಲ್ಲೂ ಸ್ವಲ್ಪ ಸೀರಿಯಸ್ನೆಸ್ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಇಲ್ಲ ಇಂಟರ್ವ್ಯೂ ನಂತರ ಬರ್ಬೋದು. ಬಟ್ ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಫನ್ನಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತೂ ನಮಗೆ ಒಳ್ಳೆ ಇದೆ ಅಂತಂದು ಗೊತ್ತಾಗುತ್ತೆ ಸ್ನೇಹಿತರೆ ಟ್ರೈಲರ್ ನೋಡಿದ ತಕ್ಷಣ. ಇನ್ನು ಈ ಸಿನಿಮಾ ಬಂದ್ಬಿಟ್ಟು ಇದೇ ಫೆಬ್ರವರಿ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ, ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳೇ ರಿಲೀಸ್ ಆಗ್ತಾ ಇದೆ. ಯಾರ್ಯಾರು ಇನ್ನು ಟ್ರೈಲರ್ ನೋಡಿಲ್ವೋ ದಯವಿಟ್ಟು ಹೋಗಿ ಒಂದ್ಸಲ ಟ್ರೈಲರ್ ನೋಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಯಾರು ಆಲ್ಮೋಸ್ಟ್ ಆ ಟ್ರೈಲರ್ ನೋಡಿದ್ವೋ, ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನಗೆ ಓವರಾಲ್ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ. ದಯವಿಟ್ಟು ಈ ಒಂದು ಟ್ರೈಲರ್ನ ನೋಡಿ ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನಿಮಗೆ ಇವತ್ತಿನ ಒಂದು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.